ಹಾಯ್ ಫ್ರೆಂಡ್ಸ್, ಫ್ಯಾಮಿಲಿ ವರ್ಸಸ್ ಏಕಾಂಗಿ. ಆ, ಎಷ್ಟೋ ಜನರಲ್ಲಿ ಇಲ್ಲಿ ಎಲ್ಲ ಜನರ ಸವಾಸ ಬೇಡ, ನಾವಾಯಿತು ನಮ್ಮ ಪಾಡಾಯಿತು ನಮ್ಮ ಕೆಲಸ ಆಯಿತು ಅಂತ ಏಕಾಂಗಿಯಾಗಿ ಬದುಕುವಷ್ಟು ಜನಗಳೇ ಜಾಸ್ತಿ. ಹಾಗೆ ಇಲ್ಲೊಂದು ಪುಟ್ಟ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಊರುಗಳಿಂದ ಆದಷ್ಟು ದೂರವಾದಂಥ ಒಂದು ಕಾಡಿರುತ್ತಂತೆ. ಅದೃಷ್ಟವನ ಎಂಬ ಕಾಡಂತೆ. ಆ ಕಾಡಲ್ಲಿ ಬಂದು ಎಲ್ಲ ಮರಗಳು, ಗಿಡಗಳು, ಬಳ್ಳಿ, ಪ್ರಾಣಿ, ಪಕ್ಷಿ ಎಲ್ಲ ತನಗೆ ತಾನೇ ಹಾಡಿಕೊಂಡು ಕುಣ್ಕೊಂಡು ಖುಷಿಯಾಗಿರ್ತಾವಂತೆ. ಅಲ್ಲಿ ಯಾವುದೇ ರೀತಿಯಾದಂಥ ಮನುಷ್ಯರ ಆಗಮನ ಅತಿ ಹೆಚ್ಚಿನ ಕಮ್ಮಿ ಸಂಖ್ಯೆಯಲ್ಲಿರುತ್ತಂತೆ. ಅಲ್ಲಿ ಒಂದು ಸುಭದ್ರ ಅನ್ನೋ ಒಂದು ನದಿ ಇರುತ್ತಂತೆ. ಆ ನದಿ ಅಕ್ಕಪಕ್ಕದಲ್ಲೆಲ್ಲ ಆ ನದಿಲಿ ಏನಪ್ಪ ಅಂದರೆ ಸ್ಪೆಷಲು, ಯಾವಾಗಲೂ ವರ್ಷ ಪೂರ್ತಿ ನೀರು ಇದ್ದಂಗೆ ಇರುತ್ತಂತೆ, ಯಾವಾಗಲೂ ಹರಿತಾನೇ ಇರುತ್ತಂತೆ. ಅಲ್ಲಿ ಕಾಲಕ್ಕೆ ತಕ್ಕಂಥ ಮಳೆಗಳು ತಮಗೆ ತಾನೇ ಆಗ್ತಾವಂತೆ. ಹೇಳಿ ಕೇಳಿ ಹೇಳ್ತೀವಲ್ವ, ಎನ್ವಿರಾನ್ಮೆಂಟ್ ಹೇಗಿರುತ್ತೋ ಹಾಗೆ ಅಲ್ವಾ ಮಳೆ ಬೆಳೆ ಎಲ್ಲ ಆಗೋದು. ಹಾಗೆ ಅಲ್ಲಿ ಕಾಡಲ್ಲಿ ಯಾವ ಮನುಷ್ಯರ ಸವಾಸ ಇರಲ್ಲ, ಯಾವ ಪ್ಲಾಸ್ಟಿಕ್ ಪೇಪರ್ಸ್ ಏನೂ ಇಲ್ಲ, ಎಲ್ಲ ತನಗೆ ತಾನಾಗೆ ಬೆಳೀತಿತ್ತಂತೆ. ಅಲ್ಲಿ ಸುಭದ್ರಾವನ ಅನ್ನೋ ನದಿ ಪಕ್ಕದಲ್ಲಿ ಸುಭದ್ರಾ ನದಿ ಪಕ್ಕದಲ್ಲಿ ಆದಷ್ಟು ಮರಗಳು, ಗಿಡಗಳು, ಬಳ್ಳಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ಕೊಂಡಿರುತ್ತಂತೆ. ಅಲ್ಲಿ ಒಂದು ಮರ ಇರುತ್ತೆ, ಪೂಜಾ ಪತ್ರ ಅನ್ನೋ ಒಂದು ಮರ ಇರುತ್ತೆ. ಆ ಮರಕ್ಕೆ ಅನಿಸುತ್ತಂತೆ ಅಲ್ಲಿ, ಏಕೆಂದರೆ ಆ ಸುಭದ್ರವನ ನದಿ ಪಕ್ಕದಲ್ಲಿ ಆದಷ್ಟು ಮರಗಳು ಬೆಳೆದಿರೋ ಕಾರಣದಿಂದ ಮರಗಳಿಗೆ ಬೆಳೆಯೋದಕ್ಕೆ ಅದಕ್ಕೆ ಬೇಕಾದಂಥ ಸ್ಪೇಸಸ್ ಇರಲ್ಲ, ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ಬೆಳೆದಿರುತ್ತಂತೆ ತಗೊಂಡು. ಆ ಸುಭದ್ರ ಅನ್ನೋ ಅದು ಪೂಜಾ ಪತ್ರ ಅನ್ನೋ ಒಂದು ಮರಕ್ಕೆ ಅನಿಸುತ್ತಂತೆ, ನನಗೆ ನಾಡಲ್ಲಿ ಬೆಳಿಬೇಕು, ನನಗೆ ಹೇಗೆ ಬೇಕೋ ಹಾಗೆ ನಾನು ಸ್ವಚ್ಛತೆಯಾಗಿ ನನ್ನ ಸ್ವತಂತ್ರದಲ್ಲಿ ನಾನು ಬೆಳ್ಕೋಬೇಕು ಅನ್ನೋ ಆಸೆ ಬರುತ್ತಂತೆ. ಅದಕ್ಕೆ ಅದು ಕೇಳುತ್ತಂತೆ ದೇವರಲ್ಲಿ ಒಡನ. ಆಗ ಆ ದೇವ್ರು ಕೂಡ ಅದು ವರನ ಬೇಡ್ಕೊಂಡಿರೋದು ನೋಡಿ ಮೆಚ್ಚಿ ಕೊಡುತ್ತಂತೆ. ಆ ವರದಂತೆ ಆ ಮರ ಹೋಗಿ ಸೇರಿಕೊಳ್ಳುತ್ತೆ. ಅದು ಸೇರಿದ ನಂತರ ಅದಕ್ಕೆ ಗೊತ್ತಾಗುತ್ತಂತೆ, ಅಲ್ಲಿ ತಮಗೆ ಅಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಅಲ್ಲಿ ಕಾಲಕ್ಕೆ ತಕ್ಕಂಥ ಮಳೆ ಇರಲ್ಲ, ಮನುಷ್ಯರು ಬರ್ತಾರೆ ಕೂರ್ತಾರೆ, ಒಂದು ಸ್ವಲ್ಪ ದಿನ ಚೆನ್ನಾಗೇ ಇರ್ತಂತೆ ಅದು ಮರ, ಅದಕ್ಕೆ ಹೇಗೆ ಬೇಕಾಗಿ ಬೆಳ್ಕೊಂಡು ಚೆನ್ನಾಗಿರುತ್ತೆ. ಆಮೇಲಿಂದ ಒಬ್ಬೊಬ್ಬರಾಗಿ ಮನುಷ್ಯರು ಬರೋದು, ಆಯಾಸ ಆದಾಗ ಮರದ ನೆರಳು ನೋಡೋದು, ಆಮೇಲೆ ಯಾರಿಗೆ ಬೇಕೋ ಅವರು ಗಿಡ, ಕುರಿ, ಹಸುಗಳಿಗೆ ಸೊಪ್ಪು ಕೀಳೋದು ಹಾಗೆಲ್ಲ ಮಾಡುತ್ತಂತೆ. ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಅದು ದೇವರಲ್ಲಿ ಮತ್ತೆ ವರ ಕೇಳುತ್ತಂತೆ. ಆಗ ದೇವರು ಹೋಗಲಿ ಅಂತಂದ್ಬಿಟ್ಟು ಇನ್ನೊಂದು ಎಂಥವ್ರಿಗಾದ್ರೂ ಒಂದು ಅವಕಾಶ ಕೊಡಬೇಕಂದ್ಬಿಟ್ಟು ಅನ್ನೋದು ಅವಕಾಶ ಕೊಡುತ್ತಂತೆ. ಅದೇ ಜಾಗಕ್ಕೆ ಹೋಗಿ ತನ್ನ ಸ್ನೇಹಿತರೊಂದೇ ಬೆರೆತು ಚೆನ್ನಾಗಿ ಬಾಳೋಕ್ಕೆ ಶುರು ಮಾಡುತ್ತಂತೆ. ಇಲ್ಲಿಗೆ ನಿಮಗೆಲ್ಲರಿಗೂ ಅರ್ಥ ಆಗಿರಬೇಕು ಅಂತ ಅನಿಸುತ್ತೆ, ಏಕಾಂಗಿಗೂ ಫ್ಯಾಮಿಲಿಗೂ ಇರೋ ವ್ಯತ್ಯಾಸ ಏನಂತ. ಹೀಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋನ ತಾಳ್ಮೆಯಿಂದ ಇಷ್ಟೊತ್ತವರೆಗೂ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.